ನಮ್ಮ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಲು ಸ್ವಾಭಾವಿಕವಾಗಿ ಮತ್ತು ನೈಸರ್ಗಿಕವಾಗಿ ಶುದ್ಧವಾದ ಗಾಳಿ ಎಷ್ಟು ಅಗತ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಇನ್ನು ಆಲದ ಮರದ ಕೆಳಗಡೆ ನಾವು ನಿದ್ರೆ ಮಾಡಿದ್ರೆ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದಷ್ಟೇ ಅಲ್ಲದೆ ಸಂತಾನ ಭಾಗ್ಯ ಹೆಚ್ಚಲು, ಆರೋಗ್ಯ ಉತ್ತಮವಾಗಿರಲು ಈ ಆಲದ ಮರವನ್ನ ಬಹಳಷ್ಟು ಜನ ನಂಬುತ್ತಾರೆ. ಹೀಗಿರುವಾಗ ಇನ್ನು 3 ವರ್ಷವಾದರೂ ಮಾತು ಬಾರದ ಮುಗ್ಧ ಮನಸ್ಸಿನ ಮಕ್ಕಳಿಗೂ ಈ ಆಲದ ಮರದ ಕೆಲವು ಹಣ್ಣುಗಳನ್ನ ನಾವು ತೇದು ಆ ಗಂಧವನ್ನ ನಾಲಿಗೆ ಮೇಲೆ ಹಚ್ಚುತ್ತಾ ಬಂದ್ರೆ ಕ್ರಮೇಣವಾಗಿ ಮಾತುಗಳು ಬರುತ್ತೆ. ಇನ್ನು ರಕ್ತದೋಷವನ್ನ ನಿವಾರಿಸುತ್ತೆ. ಅದಷ್ಟೇ ಅಲ್ಲದೆ ಋತುಚಕ್ರದ ನಂತರ ಮಹಿಳೆಯರು ಆಲದ ಮರವನ್ನ ಹೆಚ್ಚಾಗಿ ಪೂಜೆ ಮಾಡೋದ್ರಿಂದ ಮತ್ತು ಅದರಲ್ಲಿರುವ ಹಾಲನ್ನ ಕುಡಿಯೋದ್ರಿಂದ ಸಂತಾನ ಭಾಗ್ಯ ಫಲಿಸುತ್ತೆ ಅಂತ ಹೇಳ್ತಾರೆ. ಒಟ್ನಲ್ಲಿ ಅದೇನೇ ಆಗಲಿ, ಈ ಒಂದು ಆಚಾರ ವಿಚಾರಗಳನ್ನ ಗಿರಿಜನ ಜನರು ಹೆಚ್ಚಾಗಿ ಪಾಲಿಸುತ್ತಾರಾದರೂ ಇತ್ತೀಚಿನ ದಿನಗಳಲ್ಲಿ ಇದು ಬಹಳಷ್ಟು ವಿದ್ಯಮಾನಗಳಿಗೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅದಷ್ಟೇ ಅಲ್ಲದೆ ದಂತಗಳ ರಕ್ಷಣೆಗೂ ಸಹ ಈ ಆಲದ ಮರದ ಎಲೆಗಳನ್ನ ಬಳಸಲಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.